ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ ಜೈಲಿಗೆ ಸೇರಿ 1 ತಿಂಗಳಾಗ್ತಾ ಇದೆ. ಅಂದ್ರೆ ಅರೆಸ್ಟ್ ಆಗಿ 1 ತಿಂಗಳಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಕೂಡ ಇನ್ನೊಂದು ಕಡೆಗೆ ತೀವ್ರಗೊಂಡಿದೆ. ದರ್ಶನ್ ಮನೆಯ ಕೆಲಸಗಾರರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ತನಿಖೆಯ ಭಾಗವಾಗಿ. ಕೊಲೆಯ ದಿನ ದರ್ಶನ್ ಮಾಡಿದ್ದೇನು ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಮನೆ ಕೆಲಸದ ಮೂವರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಅವ್ರ ಹತ್ರ ಅನೇಕ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಕ್ರೈಮ್ ನಡೆದ ದಿನ ದರ್ಶನ್ ಎಲ್ಲಿದ್ರು, ಎಷ್ಟೊತ್ತಿಗೆ ಮನೆಯಿಂದ ಆಚೆ ಹೋದ್ರು, ಬರಬೇಕಾದ್ರೆ ಯಾರಿದ್ರು, ಯಾವ ಬಟ್ಟೆ ಧರಿಸಿದ್ರು, ಏನಂತ ಮಾಹಿತಿ ಹಂಚ್ಕೊಂಡ್ರು, ಅವ್ರ ಮುಖದ ಭಾವನೆ ಯಾವ ರೀತಿ ಇತ್ತು, ಈ ಥರ ಅನೇಕ ಪ್ರಶ್ನೆಗಳನ್ನು ಮನೆ ಕೆಲಸದವರಿಗೆ ಕೇಳಿ ಅವರಿಂದ ಉತ್ತರವನ್ನು ಕೂಡ ಪಡೆದುಕೊಂಡು ಅವರನ್ನು ಈಗ ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ದಾರೆ. ಸೊ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೂವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಪೊಲೀಸರು ತನಿಖೆಯ ವ್ಯಾಪ್ತಿಯ ಭಾಗವಾಗಿ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಅದರಲ್ಲಿ ಯಾರ್ಯಾರು ಅಂತ ನೋಡ್ತಾ ಇದ್ದೀರಾ. ಬಾಬುಲ್ ಖಾನ್, ಸುಶೀಲಮ್ಮ ಹಾಗೂ ಆಮಿರ್ ಖಾನ್ ಅನ್ನ ವಿಚಾರಣೆಗೆ ಒಳಪಡಿಸಲಾಯಿತು ಅನ್ನೋದು ತಿಳಿದು ಬಂದಿರೋ ಮಾಹಿತಿ. ಈ ಟೈಮ್ನಲ್ಲಿ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಜೂನ್ 8ನೇ ತಾರೀಕು ಕೊಲೆ ನಡೆದ ದಿನ. ಸೊ ಕೊಲೆ ನಡೆದ ದಿನ ದರ್ಶನ್ ಎಷ್ಟೊತ್ತಿಗೆ ಬಂದಿದ್ರು, ರಾತ್ರಿ ಎಷ್ಟೊತ್ತಿಗೆ ದರ್ಶನ್ ವಾಪಸ್ ಹೋದ್ರು ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಘಟನೆ ನಡೆದ ದಿನ ದರ್ಶನ್ ಧರಿಸಿದ್ದಂತಹ ಬಟ್ಟೆಗಳು ಯಾವುದು, ದರ್ಶನ್ ಬಟ್ಟೆಗಳನ್ನ ಟೆರೆಸ್ ಮೇಲೆ ಹಾಕಿದವರು ಯಾರು, ಬಟ್ಟೆ ಒಗೆಯೋದಕ್ಕೆ ಆರೋಪಿ ದರ್ಶನೇ ಹೇಳಿದ್ರಾ ಅಥವಾ ನೀವೇ ಒಗ್ದಿದ್ದ ಅದು, ಮತ್ತೆ ಟೆರೆಸ್ ಮೇಲೆ ಯಾಕೆ ಹಾಕಿದ್ರಿ, ಹತ್ರ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮತ್ತು ದರ್ಶನ್ ಫೋನ್ ಕಾನ್ವರ್ಸೇಷನ್ ಮಾಡಿದ್ದೇನಾದರೂ ಕೇಳಿಸ್ಕೊಂಡ್ರಾ, ಯಾರ ಜೊತೆ ಮಾತಾಡ್ತಾ ಇದ್ರು, ಯಾರು ಮನೆಗೆ ಬಂದರು, ಕೃತಿ ಆಗೋಕ್ಕೂ ಮುಂಚೆ ಯಾರು ಬಂದರು, ಈ ಥರ ಎಲ್ಲ ಸಾಲು ಪ್ರಶ್ನೆಗಳನ್ನು ಅವ್ರ ಹತ್ರ ಕೇಳಿದ್ದಾರೆ. ಆ ಎಲ್ಲ ಪ್ರಶ್ನೆಗಳನ್ನು ಶೇಖರಿಸಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಶೇಖರಿಸಿ ಪೊಲೀಸರು ಮೂವರನ್ನು ಸಾಕ್ಷಿಗಳನ್ನಾಗಿ ಇಡೀ ಪ್ರಕರಣದಲ್ಲಿ ಪರಿಗಣಿಸಿದ್ದಾರೆ. ಸೊ ಇದೇನಕ್ಕೆ ಇಂಪಾರ್ಟೆಂಟು ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ್ರೆ ಎಲ್ಲ ವಿವರಗಳನ್ನು ಕೋರ್ಟ್ಗೆ ಕೊಡಬೇಕಾಗತ್ತೆ ಪೊಲೀಸರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಪೊಲೀಸ್ನವರು ಬೇರೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಮತ್ತು ಇದಕ್ಕೆ ಮನೆ ಕೆಲಸದವರು ಕೊಟ್ಟಂತಹ ಉತ್ತರ ಹಾಗೂ ಸಾಕ್ಷಿಗಳನ್ನಾಗಿ ಪರಿಗಣಿಸೋದಕ್ಕೆ ಪೊಲೀಸರ ತೀರ್ಮಾನ, ಈ 3 ಆಯಾಮಕ್ಕೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅಂತ? ಮಮತಾ, ಈ ಕೃತ್ಯ ನಡೆದ ಬಳಿಕ ಪೊಲೀಸರು ದರ್ಶನ್ ಅವರನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಬಂಧನಕ್ಕೊಳಪಡಿಸಿದ ಬಳಿಕ ಅವರ ಮನೆಯಲ್ಲಿ ಒಂದಷ್ಟು ಮಹಾಜರನ್ನ ಮಾಡಬೇಕು ಮತ್ತು ಅಲ್ಲಿ ಸಿಕ್ಕಂತ ಕೆಲವೊಂದು ಸಾಕ್ಷ್ಯಾಧಾರಗಳೇನಿತ್ತು ಆ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕೋ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆ ಪ್ರಯತ್ನವನ್ನು ಮಾಡೋ ಸಂದರ್ಭದಲ್ಲಿ ಪ್ರಮುಖವಾಗಿ ದರ್ಶನ್ ಅವರ ಒಂದು ಜೀನ್ಸ್ ಪ್ಯಾಂಟ್ ಮತ್ತು ಒಂದು ಟಿ ಶರ್ಟ್ ಏನಿತ್ತು, ಅಂದ್ರೆ ಬ್ಲೂ ಕಲರ್ ಟಿ ಶರ್ಟ್ ಮತ್ತು ಒಂದು ಜೀನ್ಸ್ ಪ್ಯಾಂಟ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತೇಳಿ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ರು. ಆದ್ರೆ ಅದನ್ನ ತೊಳೆದು ಹಾಕಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಅದರಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ರು. ಅಂದ್ರೆ ಅವರ ಟೆರೆಸ್ ಇದ್ದಂತಹ ಬಟ್ಟೆಗಳೇನಿತ್ತು ಬಟ್ಟೆಗಳನ್ನು ಕೂಡ ಸೀಸನ್ ಮಾಡಿಕೊಂಡು ಅದನ್ನ FSL ಕೂಡ ಕಳಿಸುವಂತ ಪ್ರಯತ್ನಗಳನ್ನು ಕೂಡ ಈಗಾಗಲೇ ಪೊಲೀಸರು, ಕಾಮಾಕ್ಷಿ ಪೋಳೆ ಪೊಲೀಸರು ಮಾಡಿರುವಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಆ ಬಟ್ಟೆಗಳ ಮೇಲೆ ಯಾವುದಾದ್ರೂ ರಕ್ತದ ಕಲೆಗಳಿರುವಂಥದ್ದು ಅಥವಾ ಬೇರೆ ಯಾವುದಾದ್ರೂ ಮಾರ್ಕ್ಗಳಿರುವಂಥದ್ದು ಈ ರೀತಿಯ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಅದನ್ನ ಲುಮಿನಾರ್ ಟೆಸ್ಟ್ಗೆ ಕಳಿಸ್ಕೊಟ್ಟಿರುವಂಥದ್ದು, FSLಗೆ ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಹೈದರಾಬಾದ್ನಲ್ಲಿ ಇದೆಲ್ಲ ಕೂಡ ಟೆಸ್ಟ್ಗಳಿಗೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು. ಆ ತಯಾರಿಗಳು ಕೂಡ ಆಗಿದ್ದಾವೆ ಮತ್ತು FSL ಇಂದ ಈಗ ವರದಿಗಳು ಕೂಡ ಬರಬೇಕಾಗಿರುವಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಸಾಕ್ಷಿಯನ್ನಾಗಿ ಪರಿಗಣಿಸ್ತಾ ಇರುವಂಥದ್ದು ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 3 ಕೆಲಸಗಾರಗಳೇನಿದ್ರು ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ ಮತ್ತು ಅವರನ್ನ ನ್ಯಾಯಾಧೀಶರ ಮುಂದೆ ಕೂಡ 164 ಹೇಳಿಕೆಯನ್ನ ದಾಖಲೆ ಮಾಡಲಿಕ್ಕೂ ಕೂಡ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಯಾಕೆಂದ್ರೆ ಈ ರೀತಿಯ ಪ್ರಕರಣಗಳು ಆದಂತ ಸಂದರ್ಭದಲ್ಲಿ ದರ್ಶನ್ ಅವರು ಯಾವ ಸಂದರ್ಭದಲ್ಲಿ ಮನೆಗೆ ಬಂದ್ರು, ಜೊತೆಗೆ ಮತ್ತೆ ಮನೆಯಿಂದ ಹೊರಗಡೆ ಹೋಗಿದ್ದಂಥದ್ದು ಯಾವ ಸಂದರ್ಭದಲ್ಲಿ, ಮತ್ತು ಅವರ ಬಟ್ಟೆಯನ್ನು ತೊಳಿಲಿಕ್ಕೆ ಯಾರು ಅಣತಿಯನ್ನ ಆದೇಶವನ್ನು ಕೊಟ್ಟರು ನಿಮಗೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮತ್ತು ಅವರ ಹಾವಭಾವದ ಬಗ್ಗೆ, ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಮಮತಾ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ದರ್ಶನ್ ಅವರ ಮನೆಯಲ್ಲಿ ಇದ್ದಂತ CCTV ಫುಟೇಜ್ ಸಂಪೂರ್ಣವಾಗಿ ಡಿಲೀಟ್ ಆಗಿದೆ. ಆ ಡಿಲೀಟ್ ಅನ್ನ ಮಾಡ್ಲಿಕ್ಕೆ ಬೇರೊಬ್ಬ ವ್ಯಕ್ತಿಯನ್ನಾದ್ರು ಕರ್ಕೊಂಡು ಬಂದಿದ್ರೆ ಅಥವಾ ಕೇವಲ ಅವರೇ ಅದನ್ನ ಡಿಲೀಟ್ ಮಾಡೋ ಒಂದು ಪ್ರಯತ್ನಗಳನ್ನ ಮಾಡಿದ್ರೆ, ಇವೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು. ಇದೊಂದು ಸಾಂದರ್ಭಿಕ ಸಾಕ್ಷ್ಯಗಳನ್ನಾಗಿ ಪರಿಗಣಿಸ್ತಾರೆ. ಜೊತೆಗೆ ಅದಕ್ಕೆ ಪೂರಕವಾಗಿ ನ್ಯಾಯಾಧೀಶರ ಮುಂದೆ ಕೂಡ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಮಾಡಿಸಿದ್ರೆ ಈ ಪ್ರಕರಣಕ್ಕೆ ಮತ್ತೊಂದಷ್ಟು ಕಾನೂನಿನ ಕುಣಿಕೆ ಗಟ್ಟಿಯಾಗುವಂಥದ್ದು ಮತ್ತು ಒಂದಷ್ಟು ಸಾಕ್ಷ್ಯಗಳು ಇನ್ನೊಂದಷ್ಟು ಬಲಿಷ್ಠ ಆಗುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮಮತಾ, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಸರ್ಕಮ್ಸ್ಟೆಲ್ ಎವಿಡೆನ್ಸ್ನ ಕಲೆಕ್ಟ್ ಮಾಡೋ ಭಾಗವಾಗಿ ಪೊಲೀಸರು ತನಿಖೆಗೆ ಒಳಪಡಿಸಿದ್ರು ಮನೆಯ 3 ಕೆಲಸದವರನ್ನ ಅನ್ನೋದು ಡೀಟೇಲ್ಸ್ ಲಭ್ಯ ಆಗ್ತದೆ. ಯಾಕಂದ್ರೆ ಕೊಲೆಯ ಟೈಮಿಂಗ್ ಅನ್ನ ಕನೆಕ್ಟ್ ಕೂಡ ಮಾಡಬೇಕಾಗತ್ತೆ. ಅಂದ್ರೆ ಪ್ರತಿ ಡಾಟ್ಸ್ ಅನ್ನ ಕೂಡ ಇಲ್ಲಿ ಜಾಯಿನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆರೋಪಿ ಕೊಲೆ ನಡೆದಂತಹ ಜಾಗದಲ್ಲಿ ಇದ್ದಿದ್ದ ಸಮಯ ಎಷ್ಟು, ವಾಪಸ್ ಬಂದಿದ್ದೆಷ್ಟು, ಇದೆಲ್ಲವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಸುದೀರ್ಘವಾಗಿ ಉಲ್ಲೇಖ ಮಾಡಬೇಕಾಗತ್ತೆ. ಸೊ ಚಾರ್ಜ್ ಶೀಟ್ ನಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡೋ ನಿಟ್ಟಿನಲ್ಲಿ ಈ ವಿಚಾರಣೆ ಅತ್ಯಗತ್ಯ.